ಪುಲ್ವಾಮಾ ದಾಳಿಯ ಮುಂಚಿತವಾಗಿ ನಾನು ಅದೇ ಜಾಗದಲ್ಲಿದ್ದೆ. ಅದಕ್ಕಿಂತ ಮುಂಚಿನ ದಿನ ಕಾನ್ವಾಯಲ್ಲಿ ನಾನು ಬಂದೆ. 3 ದಿನವರೆಗೆ ಊಟ ಮಾಡಿಲ್ಲ, ನಾವು ಏನು ಮಾಡಿಲ್ಲ. ಯಾಕೆಂದ್ರೆ ನಮ್ಮ ಕಣ್ಮುಂದೆ ಇದೆ, ಕಣ್ಮುಂದೆ ನೋಡಿದ್ದೀವಿ. ಪುಲ್ವಾಮಾ ದಾಳಿ ಹುತಾತ್ಮ 40 ಯೋಧರಿಗೆ ಗೌರವ ನಮನ. ಭಾರತೀಯರು ಮರೆಯಲಾಗದ ದಿನ. ಭಾರತದ ಇತಿಹಾಸದಲ್ಲಿ ಒಂದು ಕರಾಳ ದಿನ ಎಂದೇ ಹೇಳಬಹುದು. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಭಾರತೀಯ ಸೇನೆಯ ಭದ್ರತಾ ಪಡೆಗಳ ಮೇಲೆ ನಡೆದ ಅತ್ಯಂತ ಭೀಕರ ದಾಳಿಯಲ್ಲಿ 40 ಮಂದಿ ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ದರು. ಈ ಹುತಾತ್ಮರಿಗಾಗಿ ಮಾನವೀಯ ಯುವ ಬಳಗವು ಮಹೇಶ್ ನಾಯಕ್ ಬೆಟ್ಟದೂರು ಮತ್ತು ಅಕ್ಷಯ್ ಕುಮಾರ್ ಕೋನಾಪುರಪೇಟೆ ನೇತೃತ್ವದಲ್ಲಿ ಹುತಾತ್ಮ ಯೋಧರು ಮಂಜುನಾಥ್ ಸಾದಾಪುರ ಪುತ್ಥಳಿಗೆ ಮಾಲಾರ್ಪಣೆ ನೆರವೇರಿಸಿ ಮೇಣದ ಬತ್ತಿ ಹಚ್ಚಿ ಕರಾಳ ದಿನ ಆಚರಿಸಲಾಯಿತು. ಮಾಜಿ ಯೋಧರು ಸಂಜೀವ ಜಲ್ಲಿ ಮಾತನಾಡಿ, ಪುಲ್ವಾಮಾ ದಾಳಿಯ ಮುನ್ನ ನಾವು ತಲುಪಬೇಕಾದ ಗಡಿಗೆ ತಲುಪಿದ್ದೆ. 2016 ಫೆಬ್ರವರಿ 14ರಂದು ಜಮ್ಮು ಕಾಶ್ಮೀರದಲ್ಲಿ ನಡೆದ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ನಮ್ಮ 40 ವೀರ ಯೋಧರು ತಮ್ಮ ಪ್ರಾಣವನ್ನ ಅರ್ಪಿಸಿದ್ದು ನಾನು ಅವರ ದೇಹದ ಭಾಗಗಳನ್ನ ಕಂಡಿದ್ದೇನೆ. ಭಾರತ ಮಾತೆಯ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ ವೀರ ಯೋಧರಿಗೆ ಸ್ಮರಿಸೋ ಕೆಲಸ ಆಗಬೇಕು. ದೇಶದ ಸೇವೆಯ ಈ ಕರ್ತವ್ಯಕ್ಕೆ ಮಾನ್ವಿ ತಾಲೂಕು ಹೆಸರು ವಾಸಿಯಾಗಬೇಕು. ಇಂದಿನ ಯುವ ಜನಾಂಗ ದೇಶದ ರಕ್ಷಣೆಗಾಗಿ ಸೇನೆಗೆ ಸೇರ್ಪಡೆಯಾಗಲು ಮುಂದಾಗಬೇಕು ಎಂದರು. ಇಂದಿನ ಕರಾಳ ದಿನೋತ್ಸವಕ್ಕೆ ನಮ್ಮ ಹಿರಿಯರಾದಂಥ ಎಲ್ಲ ಮಾಜಿ ಸೈನಿಕರು ಬಂದಿದ್ದಾರೆ. ನಮ್ಮ ಸೈನಿಕರ ಜೀವನ ತುಂಬ ಕಠಿಣ. ಅದನ್ನು ನಿರ್ಧಾರ ತಗೊಂಡು ಅದರಲ್ಲಿ ಭಾಗಿಯಾಗಬೇಕಾದ್ರೆ, ಅದರಲ್ಲಿ ಸೇರ್ಬೇಕಂದ್ರೆ ಯಾರು ಕಠಿಣ ನಿರ್ಧಾರ ಜೀವನದಲ್ಲಿ ತಗೊಂಡಿರ್ತಾರೆ, ಕಠಿಣ ನಿರ್ಧಾರ ತಗೊತಾರೆ, ಅವನು ಮಾತ್ರ ಅಲ್ಲಿ ಸೈನಿಕ ಬರ್ತಾನೆ. ಬಾರ್ಡ್ರ್ ನಮ್ಮಲ್ಲಿ ಇಲ್ಲ ಅಂತೇಳಿ ನಾವು ಭಾಳ ದೂರ ಇದೆ ಅಂತೇಳಿ ನಾವು ಆಲೋಚನೆ ಮಾಡಬಾರ್ದು. ಬಾರ್ಡ್ರ್ ಎಲ್ಲಿ ಇದ್ರು ನಮ್ಮ ಬಾರ್ಡ್ರೆ ಅದು ನಮ್ಮದೇ ಅಂತ. ಅಷ್ಟು ದೂರ ಇದ್ರೂ ಅದು ನಮ್ದಂತ ಹೇಳ್ಬೇಕು. ಬರ್ತಕ್ಕಂಥ ಮುಂದಿನ ಯುವಕರು ಪ್ರತಿಯೊಬ್ಬರು ಸೈನಿಕ ಸೇರಿ ನಮ್ಮ ತಾಲೂಕಿನ ನಾವು ಯಾವ ಸ್ಥಿತಿಗೆ ಒಯ್ಬೇಕಂದ್ರೆ, ನಾವು ಒಂದು ಸೈನ್ಯ ಮಾನವಿ ತಾಲೂಕು ಅಂದರೆ ಇಡೀ ಸ್ಟೇಟ್ನಲ್ಲಿ ನಂಬರ್ 1 ಇರ್ಬೇಕಂತ ನಮ್ಮ ಆಸೆ. ಯುವಕರೆಲ್ಲ ಸಾಕಷ್ಟು ಸೇರಿ ಇದು ಮಾಡಬೇಕು. ಮತ್ತು ನಮ್ಮ ಪುಲ್ವಾಮಾ ದಾಳಿಯ ಮುಂಚಿತವಾಗಿ ನಾನು ಅದೇ ಜಾಗದಲ್ಲಿದ್ದೆ. ಅದಕ್ಕಿಂತ ಮುಂಚಿನ ದಿನ ಕಾನ್ವಾಯಲ್ಲಿ ನಾನು ಬಂದು ನನ್ನ ಜಾಗಕ್ಕೆ ಸೇರ್ಕೊಂಡು, ನಮ್ಮ ಬಟಾಲಿಯನ್ಗೆ ಸೇರ್ಕೊಂಡೆ. ಆದರೆ ಅದ್ರದ್ದು 2ನೇ ದಿನ, ನೆಕ್ಸ್ಟ್ ಡೇ ನಮ್ಮ 2ನೇ ಪಾರ್ಟಿ ಬರ್ತಿತ್ತು. ಆ ಪಾರ್ಟಿಯಲ್ಲಿ ಬಂದಾಗ ಅವರು ನಮ್ಮ ಬಟಾಲಿಯಿಂದ ಒಂದು ಬಸ್ಸು 3ನೇ ಬಸ್ ಆಗಿತ್ತು. ಬ್ಲಾಸ್ಟ್ ಆಗಿತ್ತು. ಆ ಬಸ್ಸಿನ 3ನೇ ಬಸ್ಸು ಹಿಂದೆ ನಮ್ಮ ಬಟಾಲಿಯನ್ ಸೈನಿಕರಿದ್ದರು. ಅವತ್ತಿನ ದಿನ ಸೈನಿಕರದ್ದು ಪರಿಸ್ಥಿತಿ ನಾವು ಹೋಗಿ ನೋಡಿ ಬಂದಿದ್ದಾಯಿತು. ಆ ಕಣ್ಣೀರು ಹಾಕಿದ್ದಾಯಿತು. ಊಟ ಇಲ್ಲ, ಒಂದು 3 ದಿನವರೆಗೆ ಊಟ ಮಾಡಿಲ್ಲ, ನಾವು ಏನು ಮಾಡಿಲ್ಲ. ಯಾಕೆಂದರೆ ನಮ್ಮ ಕಣ್ಮುಂದೆ ಇದೆ, ಕಣ್ಮುಂದೆ ನೋಡಿದ್ದೀವಿ. ಅದಕ್ಕೆ ಯಾರೇ ಏನೇ ಇರಲಿ, ನಮ್ಮ ಮಾನ್ವಿ ತಾಲೂಕಿನಲ್ಲಿ ಈ ಥರ ದಿನನ ಆಚರಣೆ ಮಾಡಿರಲ್ಲ. ನಾವು ದುಃಖನ ಮರ್ತಿದ್ದೀವಿ, ಸಂತೋಷ ಪಟ್ಟಿದ್ದೀವಿ. ನಮ್ಮ ಬ್ರದರ್ ಹೇಳಿದ್ರು ಈಗ, ದುಃಖನ ಮರ್ತಿದ್ದೀವಿ, ಸಂತೋಷ ಪಟ್ಟಿದ್ದೀವಿ. ನಮ್ಮ ಯುವಕರಿಗೆ ಬಂದಿದೆ. ನಾನು ಈಗ ತಾನೇ ಬಂದಿದ್ದೆ. ನಮ್ಮ ಯುವಕರು ಹಿಂಗೆ ಹೇಳಿದ್ರು ಬರ್ಬೇಕಂತ ಬಂದಿದ್ದೀವಿ. ತುಂಬ ಸಂತೋಷ ಆಯ್ತಪ್ಪ. ಮಾನ್ವಿ ತಾಲೂಕಿನಲ್ಲಿ ಈ ಥರ ಕಾರ್ಯಕ್ರಮ ನೀವು ಚಿಕ್ಕದಾದ ಪರವಾಗಿಲ್ಲ, ಚೊಕ್ಕವಾಗಿ ಮಾಡಿದ್ದೀರಾ, ಅದಕ್ಕೆ ಧನ್ಯವಾದಗಳು. ಹೀಗೆ ನಾಗರಾಜ್ ಜಲ್ಲಿ, ಬಸವರಾಜ್ ಮುಸ್ಟೂರು, ಕೆ ನರಸಿಂಹ, ಮಹೇಶ್ ನಾಯ್ಕ ಬೆಟ್ಟದೂರು ಮಾತನಾಡಿ, ಫೆಬ್ರವರಿ 14ರಂದು 40 ಸಿಆರ್ಪಿಎಫ್ ಅಧಿಕಾರಿಗಳ ಸಾವು ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ವರದಿಯಾದಾಗ ಇಡೀ ಭಾರತವೇ ಶೋಕ ಸಾಗರದಲ್ಲಿ ಮುಳುಗಿತ್ತು. ಮಳೆ, ಗಾಳಿ, ಚಳಿ, ಬಿಸಿಲು ಲೆಕ್ಕಿಸದೆ ದೇಶದ ರಕ್ಷಣೆ ಮಾಡುತ್ತಿರುವ ನಮ್ಮ ಸೈನಿಕರಿಗೆ ಗೌರವಿಸಬೇಕಾಗಿದೆ ಎಂದರು. ಕಠಿಣವಾದ ಒಂದು ದಾಳಿಯನ್ನು ಭಾರತ ಯೋಧರ ಮೇಲೆ ದಾಳಿಯಾಗಿದೆ. ಇದು ಪುಲ್ವಾಮಾ ದಾಳಿ ನಮಗೆ ಒಂದು ಸಂದೇಶ ಕೊಡುತ್ತದೆ. ರಾಷ್ಟ್ರ ಏಕತೆ ಮತ್ತು ಭದ್ರತೆಯನ್ನು ನಾವು ರಕ್ಷಿಸಿಕೊಳ್ಳುವ ಒಂದು ಹೊಣೆಗಾರಿಕೆ ಆಗಿದೆ. ನಮ್ಮ ಯೋಧರು ಗಡಿ ಕಾಯುವ ಶಕ್ತಿಯಾದರೆ ನಾವು
ದೇಶದಲ್ಲಿ ಒಳಗಿದ್ದು ನಾವು ಯುವಕರು ಶಾಂತಿ ಮತ್ತು ಸ್ನೇಹಿತರೊಂದಿಗೆ ಮತ್ತು ಒಂದು ಒಗ್ಗಟ್ಟಿನಲ್ಲಿ ಶಕ್ತಿಯನ್ನು ಮೂಡಿಸುವ ಒಂದು ಕಾರ್ಯಕ್ರಮ ಇವತ್ತಾಗಿದೆ. ಅದರ ಜೊತೆ ಯೋಧರ ಹುತಾತ್ಮರನ್ನು ನೆನೆಸಿಕೊಂಡಾಗ ಅವರ ಕುಟುಂಬ ನೋವನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಅವರ ತ್ಯಾಗವನ್ನು ನಾವು ಗೌರವಿಸುವ ಕಾರ್ಯಕ್ರಮ ಇವತ್ತಾಗಿದೆ ಅಂತ ಹೇಳಬಹುದು. ಪ್ರತಿಯೊಬ್ಬ ಯುವಕರಲ್ಲಿ ಒಂದೇ ಮನವಿ, ದೇಶ ಸೇವೆ ಬಂದರೆ ಅದು ಮೊದಲೇ ನಾವಿರಬೇಕಂತ ಈ ಸಂಸ್ಥೆ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೇನೆ. ಪ್ರತಿಯೊಬ್ಬ ಹುತಾತ್ಮರಾದ ಯೋಧರಿಗೆ ನನ್ನ ಭಾವಪೂರ್ವ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಅದೇ ರೀತಿ ಅವರ ಪ್ರೇರಣೆಯನ್ನು ನಾವು ತಿಳಿದುಕೊಂಡು ಪ್ರತಿಯೊಬ್ಬರು ದೇಶ ಸೇವೆ ಮಾಡೋಣ ಅಂತ ಹೇಳ್ತಾನೆ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ದೇಶದ ಯೋಧರಾದಂಥ 44 ಜನ ಇವತ್ತಿಗೂ ಕೂಡ ನಮ್ಮೆಲ್ಲರ ಮನಸ್ಸಿನಲ್ಲಿ ಬದುಕಿದ್ದಾರೆ. ಅದಕ್ಕೆ ಸಾಕ್ಷಿ ಎಲ್ಲೋ ಪುಲ್ವಾಮಾದಲ್ಲಿ ಯೋಧರು ಶಹೀದರಾದರೆ, ಹುತಾತ್ಮರಾದರೆ, ಮಾನವೀಯಂಥ ಚಿಕ್ಕ ಪಟ್ಟಣದಲ್ಲಿ ಕೂಡ ನಾವು ಅವ್ರು ನೆನೆಸ್ಕೊಂಡು ಇವತ್ತು ಈ ಕಾರ್ಯಕ್ರಮಗಳನ್ನು ಮಾಡ್ತಾರೆ ನಮ್ಮ ಯುವಕರು ಅಂತಂದರೆ ಅದು ನಿಜವಾಗ್ಲೂ ಒಂದು ಅಮರತ್ವದ ಸಾವು. ಅಂತಹ ಸಾವನ್ನು ನಮ್ಮ ಯೋಧರು ಪ್ರತಿಯೊಬ್ಬರು ಬಯಸ್ತಾರೆ. ಇಲ್ಲಿ ಹುತಾತ್ಮನಾದಂಥ ಮಂಜುನಾಥ್ ನಾಯಕ್ ಅವರಿದ್ದಾರೆ ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂಥ ನಮ್ಮ ಮುಷ್ಟೂರಿನ ಬಸವರಾಜ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ಸೈನಿಕರಾಗಿದ್ದುಕೊಂಡು ತಮ್ಮ ಜೀವನವನ್ನು ಇತರರಿಗೆ ಮಾದರಿ ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅದನ್ನು ಮುಂದಿನ ಪೀಳಿಗೆಗೆ ನೆನೆಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ನಮ್ಮ ಯುವಕರಾದಂಥ ನಮ್ಮ ಬೆಡದೂರಿನ ಮಹೇಶ್ ನಾಯಕ್ ಆಯಿತು ಮತ್ತು ಅಕ್ಷಯ್ ಆಯಿತು ಅವರ ಇಡೀ ಗೆಳೆಯರ ಟೀಮ್ ಏನಿದೆ ಇಂದ ಇವತ್ತು ಕಾರ್ಯಕ್ರಮಗಳನ್ನು ಸೈನಿಕರನ್ನು ನೆನೆಸ್ಕೊಳ್ಳುವಂಥ ಕಾರ್ಯಕ್ರಮವನ್ನು ಇವತ್ತಿನ ಹುತಾತ್ಮರ ದಿನಾಚರಣೆ ನಿಮಿತ್ತವಾಗಿ ಅಥವಾ ಈ ಒಂದು ಕರಾಳ ದಿನದಲ್ಲಿ ಕೂಡ ದೇಶಭಕ್ತಿಯನ್ನು ನಮ್ಮಲ್ಲಿ ಉಂಟು ಮಾಡಬೇಕು, ಪುನಃ ಜಾಗೃತಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಭಾಳ ಅದ್ಭುತವಾದಂಥ ಮತ್ತು ನಿಜವಾಗ್ಲೂ ಎಲ್ಲರೂ ಮೆಚ್ಚುವಂತಹ ಕಾರ್ಯಕ್ರಮ. ಹೆಂಗಾಗಿದೆ ಅಂದರೆ ಯುವಕರು ಬೇರೆದೇ ಆದಂಥ ದಿಕ್ಕಿನಲ್ಲಿ ಹೋಗುವಂಥ ದಿನಮಾನಗಳಿವೆಲ್ಲ, ಅದನ್ನೆಲ್ಲ ಬಿಟ್ಟು ಆ ಎಲ್ಲ ಆಕರ್ಷಣೆಗಳನ್ನು ಬಿಟ್ಟು ದೇಶಭಕ್ತಿ ಆಕರ್ಷಣೆಗಳನ್ನು ದೇಶಕ್ಕಾಗಿ ತಮ್ಮ ಪ್ರಾಣಾರ್ಪಣೆ ಮಾಡಿದಂಥ ಯೋಧರು ನೆನೆಸುವಂಥ ಒಂದು ಮನಸ್ಥಿತಿಯನ್ನು ನಮ್ಮ ಯುವಕರು ಹೊಂದಿದ್ದಾರೆ. ಮಾನವೀಯಲ್ಲಿ ಅಂತ ಒಂದು ತಂಡ ಇದೆ ಅಂದರೆ ನಿಜವಾಗ್ಲೂ ಕೂಡ ಇನ್ನಷ್ಟು ಭವಿಷ್ಯ ಇದೆ ಯುವಕರಿಗೆ. ನಾವು ಯಾವುದೇ ರೀತಿ ಅದರ ಬಗ್ಗೆ ಭಯಪಡಬೇಕಾಗಿಲ್ಲ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಜೊತೆಗೆ ಇನ್ನೊಂದು ಏನೋ ವಿಕೃತ ಮನಸ್ಸುಗಳು ದೇಶವನ್ನು ಛಿದ್ರ ಮಾಡಬೇಕು, ಜನರನ್ನು ನೋವಿನಲ್ಲಿ ನೂಕಬೇಕು ಅನ್ನುವಂಥ ಮನಸ್ಥಿತಿಯನ್ನು ಹೊಂದಿದ್ರು. ಅದಕ್ಕೆ ಎದೆಗೊದ್ದಂತೆ ಇವತ್ತು ಪುಲ್ವಾಮಾ ಏನಿದೆ ಆ ಪುಲ್ವಾಮಾ ಅವತ್ತಿನ ಸ್ಥಿತಿಗಿಂತಲೂ ಭಾಳ ಅಭಿವೃದ್ಧಿಯ ಹೊಂದುವಂಥ ಒಂದು ಇಂಡಸ್ಟ್ರಿಗಳು ಬೆಳೆಯುವಂಥ ಒಂದು ವಿದ್ಯಾಸಂಸ್ಥೆಗಳು ಬೆಳೆಯುವಂಥ ಒಂದು ವಾತಾವರಣ ಭಾರತ ಸರ್ಕಾರ ಅಲ್ಲಿ ಸೃಷ್ಟಿ ಮಾಡಿದೆ. ಅಂದರೆ ಕೆಡಿಸುವಂಥವನು ಒಬ್ಬನಿದ್ರೆ ಅದನ್ನು ಪುನರ್ಸ್ಥಾಪನೆ ಮಾಡಿ ಜೀವವನ್ನು ಕೊಡುವಂಥವ್ರು 100. ಇನ್ನು ಈ ಸಂದರ್ಭದಲ್ಲಿ ಬಸವರಾಜ ಮುಷ್ಟೂರು ಅಧ್ಯಕ್ಷರು, ಮಾನ್ವಿ ತಾಲೂಕು ಮಾಜಿ ಯೋಧರ ಸಂಘ ಮಾಜಿ ಯೋಧರು ಜಲ್ಲಿ ಆಂಜನೇಯ ನಾಯ್ಕ, ಜಲ್ಲಿ ಸಂಜೀವ್ ನಾಯ್ಕ, ಹನುಮಂತ ನಸ್ಲಾಪುರ, ನೇತಾಜಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಕೆಇ ನರಸಿಂಹಸ್ವಾಮಿ ಮಾನ್ವಿ, ಜಿಲ್ಲಾ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಯುವ ಘಟಕದ ಅಧ್ಯಕ್ಷ ಶರಣಬಸವ ನಾಯ್ಕ ಜಾನೇಕಲ್ ಹಾಗೂ ಉಪನ್ಯಾಸಕರಾದ ಆಂಜನೇಯ ನಸ್ಲಾಪುರ ಹಾಗೂ ಗುರುರಾಜ್ ನಾಗಲಪುರ ಉಪಸ್ಥಿತರಿದ್ದರು. ಯಾಕಂದ್ರೆ ಫೆಬ್ರವರಿ 14, 2019ರಂದು ನಮ್ಮ ಸೇನಾ ತುಕಡಿಯ ಕಾನ್ವಾಯ್ ಹೋಗುವಾಗ ಆತ್ಮಾಹುತಿ ಅಮಲ ಅವನು ನಮ್ಮ ಸೇನೆಯಲ್ಲಿ ಇರತಕ್ಕಂಥ 44 ಜನ ಯೋಧರನ್ನು ಕೊಗ್ಗಲೆ. ಹೀಗಾಗಿ ಅಂದಿನ ದಿನ ನಾವು ಕರಾಳ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ನನಗೆ ದುಃಖದ ಜೊತೆಗೆ ಇಂದು ಸಂತೋಷ ಆಗ್ತಾ ಇದೆ. ಯಾಕಂದರೆ ಮಾನ್ವಿ ತಾಲೂಕಿನಲ್ಲಿ ನನ್ನ ಯೋಧನ ಪುತ್ಥಳಿ ಹತ್ತಿರ ಇಷ್ಟು ಜನ ನೋಡ್ತಾ ಇರೋದು ನನ್ನ ಮೊದಲನೇ ಸಲ. ಯಾಕಂದರೆ ಪ್ರತಿ ಆಗಸ್ಟ್ 15, ಜನವರಿ 26 ಹಾಗೂ ಫೆಬ್ರವರಿ 14 ಮತ್ತು ಕಾರುಲಿ ವಿಜಯೋತ್ಸವ ದಿನ ಯಾರೂ ಬರಲ್ಲ. ಸಾದಾಪುರದ ಗ್ರಾಮಸ್ಥರು, ಸಾದಾಪುರದ ವಿದ್ಯಾರ್ಥಿಗಳು, ಕೆಲವೊಂದು ಮಾನವಿಯಲ್ಲಿರ್ತಕ್ಕಂಥ ದೇಶಭಕ್ತರು ನನಗೆ ಭಾಳ ನೋವಾಗ್ತಾ ಇರ್ತದೆ. ಹೀಗಾಗಿ ಇಲ್ಲಿರ್ತಕ್ಕಂಥ ದಂಡಾಧಿಕಾರಿಗಳಿಗೂ ಕೂಡ ನಾನು ಮನವಿ ಮಾಡಿದ್ದೆ, ಸರ್ ಯಾವುದೇ ಕಾರ್ಯಕ್ರಮ ಮಾಡಿರಿ ನಮ್ಮ ಹುತಾತ್ಮ ಮಂಜುನಾಥನ ಪುತ್ಥಳಿ ಹತ್ತಿರ ಬಂದು ಒಂದು ಹಾರ ಹಾಕಿ ಊರಂತ ಹೇಳಿದೆ. ಅಟ್ಲೀಸ್ಟ್ ಇರಲಿ, ನನಗೆ ಭಾಳ ಸಂತೋಷ ಆಗ್ತಾ ಇದೆ.